ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಕೆಳಗಿಳಿಸೋದಕ್ಕೆ ಪ್ಲಾನ್ ನಡೆದಿದ್ದು ರಾಜ್ಯ ಕಾಂಗ್ರೆಸ್ಗೆ ಹೊಸ ಸಾರಥಿ ನೇಮಕಕ್ಕೆ ಒತ್ತಡ ಕೇಳಿ ಬರ್ತಾ ಇದೆ. ಕ್ಯಾಪ್ಟನ್ ಡಿಕೆಶಿಯನ್ನ ಕೆಳಗಿಳಿಸಲೇಬೇಕು ಎಂಬ ಕೂಗು ಕೇಳಿ ಬಂದಿದ್ದು ಕೆಪಿಸಿಸಿಯಲ್ಲಿ ಅಧ್ಯಕ್ಷಗಿರಿಗಾಗಿ ಸಾಕಷ್ಟು ಜನ ಲಾಭಿ ಕೂಡ ನಡೆಸ್ತಾ ಇರೋರಿದ್ದಾರೆ. ಕ್ಯಾಪ್ಟನ್ ಡಿಕೆ ಶಿವಕುಮಾರ್ ಬದಲಾವಣೆ ಆಗಲೇಬೇಕು ಅನ್ನೋ ಕೂಗು ಕೂಡ ಜೋರಾಗಿದೆ. ಅಹಿಂದ ನಾಯಕರೇ ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಹೇಗಾದ್ರೂ ಮಾಡಿ ಶತಾಯ ಗತಾಯ ಡಿಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಬೇಕು, ಅಹಿಂದ ನಾಯಕರು ಯಾರೋ ಒಬ್ಬರನ್ನ ಪಟ್ಟಕ್ಕೇರಿಸಬೇಕು ಅಂತ ಆ ಪ್ಲಾನ್ ನಡೀತಾ ಇದೆ. ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಕೆಳಗಿಳಿಸೋದಕ್ಕೆ ತೆರೆಮರೆಯಲ್ಲೇ ಕಸರತ್ತು ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ಹೊಸ ಸಾರಥಿ ನೇಮಕಕ್ಕೆ ಒತ್ತಡ ಕೇಳಿ ಬರ್ತಾ ಇದೆ. ನಮ್ಮಲ್ಲೇ ಒಬ್ಬರನ್ನ ಆಯ್ಕೆ ಮಾಡಲಿ ಅಂತ ಅಹಿಂದ ನಾಯಕರು ಹೇಳ್ತಾ ಇರೋದು. ಅವ್ರ ಆಕಾಂಕ್ಷಿ ಕೂಡ ಹೌದು. ಅಹಿಂದ ನಾಯಕರುಗಳು ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಹಿಂದ ಸಚಿವರು. ಹಾಗಾದ್ರೆ ಯಾರು ಕಾಂಗ್ರೆಸ್ನ ಹೊಸ ಸಾರಥಿ ಆಗಬಹುದು? ಅಹಿಂದ ನಾಯಕರು ಅಂದ್ರೆ ಒಬ್ಬರೇ ಬರಲ್ಲ, 4 ಜನರು ಅದೇ ಒಂದು ರೇಸ್ ನಲ್ಲಿದ್ದಾರೆ. ಅಧ್ಯಕ್ಷಗಿರಿಯನ್ನ ಮುಡಿಗೇರಿಸ್ಕೊಳ್ಬೇಕು ಅಂತ ಶತಾಯ ಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾದ್ರೆ ಆ ಲಿಸ್ಟ್ ನಲ್ಲಿರೋರು ಯಾರು? ಯಾರಿಗೆ ಹೊಸ ಪಟ್ಟ ಸಿಗಬಹುದು? ಡಿಸಿಎಂ ಕೋರ್ಟ್ದ ಮಧ್ಯೆ ಕೈ ಪಟ್ಟದ ಫೈಟ್ ನಡೀತಾ ಇದೆ. ಡಿನ್ನರ್ ಮೀಟಿಂಗ್ ರಾದ್ಧಾಂತದ ಮಧ್ಯೆ ಕೆಪಿಸಿಸಿ ಪಟ್ಟಕ್ಕೆ ನಡೀತಾ ಇದೆ ಫೈಟ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಯಾರಾಗ್ತಾರೆ ಸಾರಥಿ? ಸದ್ಯ ಕುತೂಹಲ ಮನೆ ಮಾಡಿದೆ. ಅದರಲ್ಲೀಗ ಒಂದಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಡಿನ್ನರ್ ಮೀಟಿಂಗ್ ಬೇರೆ, ಅದರ ರಾದ್ಧಾಂತದ ಮಧ್ಯೆ ಈ ಒಂದು ಪಟ್ಟವನ್ನ ಅಲಂಕರಿಸೋದಿಕ್ಕೆ ಇಬ್ಬರ ಬಣ ಕೂಡ ಫೈಟ್ ಮಾಡ್ತಿದ್ದು. ಹೆಚ್ಚಾಗಿ ಸಿದ್ದು ಬಣ ಗುರುತಿಸ್ಕೊಳ್ತಾ ಇದೆ. ಈಗ ಬಿಸಿ ಬಿಸಿ ಚರ್ಚೆ ಕೂಡ ಶುರುವಾಗಿದೆ. ಇಬ್ಬರ ಬಣದಲ್ಲಿ ಯಾರಿಗೆ ಸಿಗತ್ತೆ ಅಂತ. ಎಲ್ಲೋ ಡಿಕೆ ಸುರೇಶ್ ಅವ್ರಿಗೆ ಎಲ್ಲಾದ್ರೂ ಪಟ್ಟ ಕಟ್ತಾರಾ? ಅವ್ರ ಹೆಸರು ಕೂಡ ಕೇಳಿ ಬಂದಿತ್ತು. ಅದೇ ಫೈನಲ್ ಆಗತ್ತಾ ಅನ್ನುವಂತಹ ಮಾತುಗಳು. ಯಾಕಂದ್ರೆ ಹಿಂದೆ ಚನ್ನಪಟ್ಟಣದಲ್ಲೇ ಅವ್ರು ನಿಲ್ಲಿಸ್ತಾರೆ, ಯಾಕಂದ್ರೆ ಅಧಿಕಾರ ಬೇಕು. ಸಂಸದ ಸ್ಥಾನದಿಂದ ಪರಾಜಿತಗೊಂಡಿದ್ದಾರೆ ಡಿಕೆ ಸುರೇಶ್ ಅವರು. ಸೊ ಹಾಗಾಗಿ ಎಲ್ಲೋ ತಮ್ಮನಿಗೆ ಪಟ್ಟವನ್ನ ಕಟ್ತಾರೆ. ತಮ್ಮನಿಗೆ ಪಟ್ಟ ಕಟ್ಟಿದ್ರೆ ಇನ್ನೇನು ಅಧಿಕಾರ ನನ್ನ ಕೈಯಲ್ಲೂ ಇದ್ದಂಗ ಆಗತ್ತೆ ಅಂತ. ಸೊ ಆ ಪ್ಲಾನ್ ಅಲ್ಲಿ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇತ್ತು. ಬಟ್ ಇತ್ತ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಇವರೆಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ಸಿಎಂ ಪಟ್ಟದ ರೇಸ್ ನಲ್ಲಿ ಇದ್ರು. ಅದ್ ಸಿಗದಿದ್ರು ಅಟ್ಲೀಸ್ಟ್ ನಮಗೆ ಅಧ್ಯಕ್ಷಗಿರಿನಾರು ಕೊಡ್ಬೇಕು, ಕೆಪಿಸಿಸಿ ಅಧ್ಯಕ್ಷರಾದವರು ಸಿಎಂ ಆಗ್ತಾರೆ ಅನ್ನೋ ಒಂದು ಪರಿಕಲ್ಪನೆ ಬೇರೆ ಇದೆ ಕಾಂಗ್ರೆಸ್ ನಾಯಕರಲ್ಲಿ. ಸೊ ಹಾಗಾಗಿ ಆ ಸಾರಥಿ ಪಟ್ಟ ನಮಗ್ ಸಿಕ್ಕರೆ ಮುಂದೊಂದ್ ದಿನ ಅದೃಷ್ಟ ಕೂಡ ಒಲಿಬಹುದು ಅಂತ ಸಿಎಂ ಆಗೋದಿಕ್ಕೆ ಪ್ಲಾನ್ ಅಲ್ಲಿದ್ದಾರೆ. ಯಾರಿಗೆ ಸಿಗತ್ತೆ ಗೊತ್ತಿರ? ಎರಡು ಬಣಗಳ ನಡುವೆ ಅಂತೂ ಈ ಅಧ್ಯಕ್ಷಗಿರಿಯ ವಿಚಾರದ ಟಗಾಫರ್ ಅಂತೂ ಇದ್ದೇ ಇದೆ. ಯಾರಿಗೆ ಸಿಗತ್ತೆ ಅಂತ ಹೈಕಮಾಂಡ್ ನಿರ್ಧಾರ ಮಾಡಬಹುದೇನೋ. ನಾಯಕರುಗಳ ಹೆಸರನ್ನ ಫೈನಲ್ ಮಾಡಿ ಕೊಟ್ರೆ ಪಕ್ಷಕ್ಕಾಗಿ ದುಡ್ದವ್ರಿಗೆ ಕೊಡಿ, ಅವ್ರಿಗೆ ಬೇಕಾದ ಪಟ್ಟಾನೂ ಕೊಡ್ಲಿಲ್ಲ. ಸಿಎಂ ಆಕಾಂಕ್ಷಿ ಆಗಿದ್ದವ್ರು ನಮಗೆ ಡಿಸಿಎಂ ಸ್ಥಾನನಾದ್ರೂ ಕೊಡಿ ಅಂದ್ರು. ಆಗ ಒಂದೇ ಡಿಸಿಎಂ ಹುದ್ದೆನ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒತ್ತಡ ಕೂಡ ಹೇರಿದ್ರು. ಸೊ ಹಾಗಾಗಿ ಈಗ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿನಾದ್ರೂ ನಮಗೆ ಕೊಡಿ ಅಂತ ಹೇಳಿ ಹಲವಾರು ಸಚಿವರು ಇದ್ದಾರೆ. ಯಾರಾಗಬಹುದು? ಬಣ ರಾಜಕೀಯ ಡಿನ್ನರ್ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಹಬ್ಬದ ಮುನ್ನಾ ದಿನಾನೇ ಕಾಂಗ್ರೆಸ್ ನಲ್ಲಿ
ಸರಣಿ ಮೀಟಿಂಗ್ ಅನ್ನ ಮಾಡ್ತಿದ್ದು ಬದಲಾವಣೆಗಾಗಿ ಕಾಂಗ್ರೆಸ್ನಲ್ಲಿಂದು ಸರಣಿ ಸಭೆ ನಡೆಯುತ್ತೆ. 11 ಗಂಟೆಯಿಂದ ಶುರುವಾಗುತ್ತೆ. ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ. ಡಿಕೆ ಬಣಕ್ಕೆ ಸಂದೇಶ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದು ಬಹಳ ದಿನಗಳಿಂದ ಹೇಳ್ತಿದ್ದಾರೆ, ಕುರ್ಚಿನೇ ಕಾಲಿಲ್ಲ ಯಾಕೆ ಹಿಂಗ್ ಹೊಡೆದಾಡ್ಕತ್ತಿದ್ದೀರಾ ಅಂತ. ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿದ್ರು ಬತ್ತಿ ಇಟ್ಟಿರೋದು ಅವರೇ ಅಂತ ಎಲ್ಲರಿಗೂ ಗೊತ್ತು. ಡಿನ್ನರ್ ಮೀಟಿಂಗ್ ವಿಚಾರದಲ್ಲಿ ಪವರ್ ಪಾಲಿಟಿಕ್ಸ್ ಫೈಟ್ಗೆ ಸಿದ್ದರಾಮಯ್ಯ ಚೆಕ್ ಮೇಟ್ ಅನ್ನ ಎಡೋದಕ್ಕೆ ಮುಂದಾಗಿದ್ದು, ಕುರ್ಚಿ ಖಾಲಿ ಇಲ್ಲ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಬದಲಾವಣೆಗಾಗಿ ಕಾಂಗ್ರೆಸ್ನಲ್ಲಿಂದು ನಡೆಯುತ್ತೆ ಸರಣಿ ಸಭೆ. ಬಡ ರಾಜಕೀಯ, ಡಿನ್ನರ್ ಪಾಲಿಟಿಕ್ಸ್, ಪವರ್ ಶೇರಿಂಗ್ ಫೈಟ್. ಹಬ್ಬದ ಮುನ್ನಾ ದಿನ ನಾಳೆ ಸಂಕ್ರಾಂತಿ. ಸಂಕ್ರಮಣ ಆದ್ಮೇಲೆ ಎಲ್ಲೋ ರಾಜಕೀಯವಾಗಿ ಒಂದಷ್ಟು ಕ್ರಾಂತಿಗಳಾಗುತ್ತೆ ಅನ್ನೋದು ಮೊದಲಿನಿಂದ. ಈ ಸಚಿವ ಸ್ಥಾನದ ಬದಲಾವಣೆ ವಿಚಾರ ಬಂದ್ರು, ಸಿಎಂ ಬದಲಾವಣೆ ವಿಚಾರ ಬಂದ್ರು, ಅಧ್ಯಕ್ಷಗಿರಿಗಾಗಿ ಚುನಾವಣೆ ವಿಚಾರ ಅಥವಾ ಅಧ್ಯಕ್ಷಗಿರಿ ಬದಲಾವಣೆ ಅಂತ ಬಂದ್ರು, ಏನೇ ಆದ್ರೂ ಸಂಕ್ರಾಂತಿ ನಂತರ ಅಂತ. ಈಗ ಸಂಕ್ರಾಂತಿ ನಾಳೆ ಇದೆ. ಸೊ ಇವತ್ತು ಸಾಲ್ ಮೀಟಿಂಗ್ಗಳು ಕೂಡ ಇದೆ ಕಾಂಗ್ರೆಸ್ನಲ್ಲಿ. ಈಗ ಸಾಕಷ್ಟು ಚರ್ಚೆಗಾಗ್ತಿರೋದು ಈ ಕೋಲ್ಡ್ ವಾರ್ಗೆ ಅಂತ್ಯ ಇರತ್ತಾ. ಇವತ್ತು ಸಂಜೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಅದಕ್ಕೆ ಮೊದಲು 21ನೇ ತಾರೀಕು ನಡೆಯುವಂತಹ ಸಮಾವೇಶಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನ ಪದಾಧಿಕಾರಿಗಳ ಜೊತೆಗೆ ನಡೆಸ್ತಾರೆ. ಎಲ್ಲೋ ಇಲ್ಲಿ ಚೆಕ್ಮೇಟ್ ಇಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಮುಂದಾದ್ರ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಕುರ್ಚಿ ಖಾಲಿ ಇಲ್ಲ, ಸುಮ್ಮನೆ ಮಾತುಕತೆಗಳು ಇದೆಲ್ಲವೂ ವೇಸ್ಟ್ ಅನ್ನೋ ಥರದಲ್ಲೇನೋ ಬಿಂಬಿಸ್ತಿದಾರ ಸಿದ್ದರಾಮಯ್ಯನವರು ಅಂತ. ಸಾಕಷ್ಟು ಚರ್ಚೆಗೆ, ಗೊಂದಲಗಳಿಗೆ ಕಾರಣ ಆಗಿದೆ ಎಲ್ಲ ವಿಚಾರಗಳು. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸಾಲ್ ಮೀಟಿಂಗ್ಗಳಿದೆ. ಏನಾಗಬಹುದು ಇವತ್ತು? ಹೈಕಮಾಂಡ್ ನಿಂದ ಸಿದ್ದು ಡಿಕೆಶಿ ಜೊತೆಗೆ ಪ್ರತ್ಯೇಕ ಸಭೆ ಕೂಡ ಮಾಡಿದ್ದು, ರಾಜಕೀಯ, ಡಿನ್ನರ್ ಪಾಲಿಟಿಕ್ಸ್, ಪವರ್ ಶೇರಿಂಗ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂತು ಮಾತನಾಡಿ ಬಗೆಹರಿಸ್ತಾರ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ, ಕೋಲ್ಡ್ ವಾರ್ ನಡೀತಾ ಇದೆ. ಡಿನ್ನರ್ ಪಾಲಿಟಿಕ್ಸ್ ವಿಚಾರದಲ್ಲಿ, ಸರಣಿ ಸಭೆಗಳನ್ನು ಮಾಡಿದ ವಿಚಾರದಲ್ಲಿ ಎಲ್ಲೋ ಗೊಂದಲದಲ್ಲಿ ಡಿಕೆ ಶಿವಕುಮಾರ್ ಅವರು ಇದಾರಾ ಅನ್ನುವಂಥದ್ದು. ಸೊ ಹಾಗಾಗಿ ಸಾಲು ಮೀಟಿಂಗ್ ಕೂಡ ಇದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಕಾಂಗ್ರೆಸ್ ನಲ್ಲಿ ಮೇಲ್ನೋಟಕ್ಕೆಲ್ಲವೂ ಸರಿ ಇದೆ ಅಂದ್ರೆ ಇಲ್ಲೆಲ್ಲೋ ಒಳಗೆ ಭಿನ್ನಾಭಿಪ್ರಾಯಗಳು ಇದೆ ಅನ್ನೋದು ಬಯಲಾಗಿರೋದು. ಕೋಲ್ಡ್ ವಾರ್ ನಡೀತಾ ಇದೆ ಅನ್ನೋದು ಗೊತ್ತಾಗಿರುವಂತಹ ವಿಚಾರನೇ. ಇಲ್ಲಿ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಆಗಿರ್ಬೋದು, ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು, ಅದೆಲ್ಲವೂ ಕೂಡ ಮುಂದೋಗಿ ಈಗ ಒಂದು ಸ್ಟೆಪ್ ಅಂದ್ರೆ ಕೆಪಿಸಿಸಿ ಸಾರಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಟಾಕ್ಸ್ ಜೋರಾಗಿದೆ. ಎಲ್ಲೋ ಬದಲಾವಣೆ ಆಗ್ಲೇಬೇಕು ಅನ್ನೋ ಪಟ್ಟು ಒಂದಷ್ಟು ಜನ ಹಿಡಿದಿದ್ದಾರೆ. ಸೊ ಹಾಗಾಗಿ ಶೀಘ್ರವೇ ಕೆಪಿಸಿಸಿಗೆ ಹೊಸ ಸಾರಥಿ ಬರ್ತಾರೆ ಅಂತ. ಇದೆಷ್ಟು ಮಟ್ಟಿಗೆ ಸತ್ಯ, ಏನಾಗ್ತಾ ಇದೆ ಈ ಸಾರಥಿ ವಿಚಾರದಲ್ಲಿ ಅಂತ? ಪವಿತ್ರ, ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಸಾಕಷ್ಟು ಪೈಪೋಟಿ ನಡೀತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಕೂಡ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಹಲವು ಸಚಿವರು ಕೂಡ ಅವರದೇ ಆಗಿರ್ತಕ್ಕಂಥ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಹೇಳಿಕೆ ಸಂಬಂಧಪಟ್ಟಂತೆ ಸ್ವತಃ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೂ ಕೂಡ ಆತಂಕ ಸೃಷ್ಟಿಯಾಗಿದೆ. ರಾಜ್ಯದ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಒಂದ್ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಕರೀತಾರೆ. ಅದಾದ ಬಳಿಕ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಕರೀತಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಕರೆದಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ರಾಜಕೀಯವಾಗಿರ್ತಕ್ಕಂಥ ಚರ್ಚೆ ಆಗಿದಾವೆ, ಪಕ್ಷದ ಕುರಿತಾಗಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಕೂಡ ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಭೆಯ ನಂತರದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಪವಿತ್ರ, ಇಲ್ಲಿ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗುತ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾರೆ. ಆದ್ರೆ ಅವರ ಅಧಿಕಾರಾವಧಿ ಮುಗಿದಿದೆ. ಆದ್ರೂ
ಸಹಿತ ಅವರಿಗೆ ಒಬ್ಬರಿಗೆ 2 ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲೇ ಪ್ರಶ್ನೆ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಸ್ವತಃ ಇದನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಒಬ್ಬರಿಗೆ 2 ಹುದ್ದೆ ಇರೋ ಹಾಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಈ ಬಗ್ಗೆ ಒಂದು ಚರ್ಚೆ ನಡೆಸಬೇಕು, ತೀರ್ಮಾನ ಕೈಗೊಳ್ಳಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ DCM DK ಶಿವಕುಮಾರ್ ಅವರ ಅಧಿಕಾರಾವಧಿ ಮುಗಿದ್ರೂ ಸಹಿತ ಅವ್ರನ್ನ ಹೈಕಮಾಂಡ್ ನಾಯಕರು ಮುಂದುವರಿಸ್ತಾ ಇದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆ ಆಯಿತು, ಅದಾದ್ಮೇಲೆ ಲೋಕಸಭೆ ಚುನಾವಣೆ ಆಯಿತು, ಅದಾದ್ಮೇಲೆ ವಿಧಾನಸಭೆ ಉಪಚುನಾವಣೆ ಆಯಿತು. ಇವೆಲ್ಲವೂ ಕೂಡ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅದನ್ನು ಮುಂದಕ್ಕೆ ಹಾಕುವಂತ ಹೈಕಮಾಂಡ್ ನಾಯಕರು ಮುಂದೂಡಿದ್ರು. ಆದ್ರೆ ಇದೀಗ ಎಲ್ಲವೂ ಕೂಡ ಮುಗಿದಿದ್ದು. ಹಾಗಾಗಿ ಇದು ಒಳ್ಳೆಯ ಸಂದರ್ಭ. ಹಾಗಾಗಿ ಇಲ್ಲಿ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು. ಪಕ್ಷದ ಹಿತದೃಷ್ಟಿಯಿಂದ ಒಬ್ಬರ ಕೈಯಲ್ಲೇ ಅಧಿಕಾರ ಇರಬಾರ್ದು, ಎಲ್ಲರಿಗೂ ಕೂಡ ಅಧಿಕಾರ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ. ಒಂದ್ ಕಡೆ CM ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಲವು ಸಚಿವರು ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಬಾರಿ ನಮಗೆ KPCC ಅಧ್ಯಕ್ಷ ಸ್ಥಾನ ಬೇಕು ಅನ್ನುವಂಥದ್ದನ್ನು ಕೂಡ ಮಾತನಾಡಿರ್ತಕ್ಕಂಥದ್ದು. ಆದ್ರೆ ಇತ್ತ ಈ DCM DK ಶಿವಕುಮಾರ್ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪಕ್ಷದ ಸಾಕಷ್ಟು ಸಂಘಟನೆಯಲ್ಲಿ ತಳಮಟ್ಟದಿಂದಲೂ ಕೂಡ ಸಂಘಟನೆ ಮಾಡಿ ಪಕ್ಷವನ್ನ ಒಂದ್ ಕಡೆ ಅಧಿಕಾರಕ್ಕೆ ತರುವಲ್ಲಿ ನಾನು ಕೂಡ ದೊಡ್ಡ ಪ್ರಯತ್ನ ಮಾಡಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಹೋದರ ಆಗಿರ್ತಕ್ಕಂಥ DK ಸುರೇಶ್ ಅವರಿಗೆ ಒಂದು KPCC ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಆದ್ರೆ ಇತ್ತ CM ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪರಮೇಶ್ವರ ಆಗಿರಬಹುದು, SC ಮಹದೇವಪ್ಪ ಆಗಿರಬಹುದು, KN ರಾಜಣ್ಣ ಆಗಿರಬಹುದು, ಸಚಿವ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಅವರು ಒಂದು ಪಟ್ಟ ನೀಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿಗೆ ಏನು KPCC ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೂಡ ಬಹುತೇಕವಾಗಿ ಆ ಸಚಿವರು ಎಲ್ಲರೂ ಕೂಡ ಚರ್ಚೆ ನಡೆಸಿದಾರಂತೆ. ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಬಾರಿ KPCC ಅಧ್ಯಕ್ಷ ಸ್ಥಾನ ಪಟ್ಟವನ್ನ ಕೊಡಬೇಕು. ಈ ಬಗ್ಗೆ ನಾವು ಹೈಕಮಾಂಡ್ ನಾಯಕರ ಮುಂದೆ ಕೂಡ ಬಲವಾಗಿ ನಮ್ಮ ವಾದವನ್ನ ಮಂಡಿಸೋಣ ಅನ್ನುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಒಂದು ಬಾರಿ ಚರ್ಚೆ ನಡೆಸಿದ್ದಾರೆ. ಇದೀಗ ಇವತ್ತು ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥದ್ದು. ಹಾಗಾಗಿ ಅವ್ರ ಜೊತೆ ಕೂಡ ಸಭೆಯಲ್ಲಿ ಪ್ರಮುಖವಾಗಿ ಈ ಬಗ್ಗೆ KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಕೂಡ ಗಂಭೀರವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಅವ್ರದೇ ಆಗಿರ್ತಕ್ಕಂಥ ವಾದವನ್ನ, ಅವ್ರದೇ ಆಗಿರ್ತಕ್ಕಂಥ ನಿಲುವನ್ನ ತಿಳಿಪಡಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಇತ್ತ DCM DK ಶಿವಕುಮಾರ್ ಅವರು ಕೂಡ ಅವರು ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥದ್ದು, ಅವರ ನಿಲುವೇನಿದೆ, ಅವರು ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನುವಂತ ತಿಳಿಸ್ತಾರೆ. ಅವರು ಕೂಡ ಅವ್ರದೇ ಆಗಿರ್ತಕ್ಕಂಥ ಬಡವಣ ಸೃಷ್ಟಿ ಇರ್ತಕ್ಕಂಥದ್ದು. ಅವರು ಕೂಡ KPCC ಅಧ್ಯಕ್ಷ ಸ್ಥಾನಕ್ಕೆ ಯಾವ ಅಭ್ಯರ್ಥಿನ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ಗುರುತಿಸಬೇಕು, ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಅವರು ಸ್ವತಃ ಸುರ್ಜೇವಾಲಾ ಅವರ ಮುಂದೆ ಹೇಳಿದ್ದಾರೆ. ಹಾಗಾಗಿ ಎರಡೂ ಬಣಗಳ ನಡುವೆ KPCC ಅಧ್ಯಕ್ಷ ಸ್ಥಾನದ ಪಟ್ಟ ಯಾವ ನಾಯಕನಿಗೆ ದೊರೆಯಲಿದೆ, ಯಾವ ಬಣಕ್ಕೆ ಜಯ ಸಿಗಲಿದೆ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಕುತೂಹಲ ಕಾಡ್ತಾ ಇದೆ. ಪವಿತ್ರ ಬಸವರಾಜ್, ಇನ್ನೊಂದು ಕಡೆ ಈ ಕೋಲ್ಡ್ ವಾರ್ ಮಧ್ಯೆನೆ ಇವತ್ತು ಸರಣಿ ಮೀಟಿಂಗ್ ಇದೆ. ಎಲ್ಲೋ ಸಂಕ್ರಾಂತಿಯ ನಂತರ ಒಂದಷ್ಟು ಬದಲಾವಣೆ ಆಗಬಹುದೇನೋ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಈ ಬಣ ರಾಜಕೀಯ ಇದಕ್ಕೆಲ್ಲಕ್ಕೂ ಬ್ರೇಕ್ ಹಾಕ್ತಾರಾ? ಇವತ್ತು ಶಾಸಕಾಂಗ ಸಭೆನೂ ಕರೆದಿದ್ದಾರೆ. ಹಾಗೆ ಏನು ಬೆಳಗಾವಿಯಲ್ಲಿ ನಡೆಯುವಂತಹ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆನೂ ಕರೆದಿದ್ದಾರೆ. ಸೊ ಎಷ್ಟೊತ್ತಿಗೆ ಸಭೆಗಳಿದೆ, ಯಾರೆಲ್ಲ ಪಾಲ್ಗೊಳ್ತಾರೆ, ಏನಾಗಬಹುದು ಸಭೆಯಲ್ಲಿ ಚರ್ಚೆ ಅಂತ? ಪವಿತ್ರ, ಇವತ್ತು ಏನು ಈಗಾಗಲೇ ಒಂದು ಏನು ಭಾರತ್ ಜೋಡೋ ಭವನದಲ್ಲಿ ಒಂದು ಸಭಾಂಗಣದಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿಗೆ ಸಭೆ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿಯಲ್ಲಿ ಅಧಿವೇಶನ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಹಿಂದೆ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿಕೊಂಡು 100 ವರ್ಷ ಪೂರೈಕೆ ಆಗಿತ್ತು. ಹಾಗಾಗಿ ಅದರ ಪ್ರಯುಕ್ತವಾಗಿ ಅಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು, ಸಮಾವೇಶ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ನಿರ್ಧಾರ ಮಾಡಿದ್ರು. ಅದರಂತೆ ಒಂದು AICC ಕಾರ್ಯಕಾರಿಣಿ ಸಭೆ ಕೂಡ ನಡೆಸಿದ್ರು. ಆದ್ರೆ ಮರುದಿನ ಒಂದು ಬೃಹತ್ ಮಟ್ಟದ ಏನು ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಅಂತಕ್ಕಂಥ ಒಂದು ಘೋಷಣಾ ವಾಕ್ಯದೊಂದಿಗೆ ಒಂದು ದೊಡ್ಡ ಬೃಹತ್ ಮೊತ್ತದ ಸಮಾವೇಶ ಕೂಡ ಆಯೋಜನೆ ಮಾಡಿಕೊಂಡಿದ್ರು. ಆದ್ರೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ನಿಧನರಾದ ಹಿನ್ನೆಲೆ ಅದು ರದ್ದಾಗಿತ್ತು. ಹಾಗಾಗಿ ಇದೀಗ ಜನವರಿ 21ರಂದು ಆ ಒಂದು ಕಾರ್ಯಕ್ರಮ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕನಿಷ್ಠ 100 ಶಾಸಕರು ಕೂಡ ಅದರಲ್ಲಿ ಪಾಲ್ಗೊಳ್ಳಬೇಕು. ಇಡೀ ರಾಜ್ಯಾದ್ಯಂತ ಕೂಡ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರು ಆಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಎಲ್ಲ ಕಾರ್ಯಕರ್ತರು ಸೇರಿದಂತೆ ಎಲ್ಲ ಜನರು ಕೂಡ ಸೇರಿಸಿ ದೊಡ್ಡ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದು. ಮತ್ತೆ ಏನು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಒಂದು ಹೇಳಿಕೆ ಏನಿದೆ, ಆ ಹೇಳಿಕೆ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧವಾಗಿ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ಪ್ರಬಲವಾಗಿ ಖಂಡಿಸಬೇಕು ಅನ್ನುವಂಥದ್ದು ಆ ಸಮಾವೇಶದ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ. ಇನ್ನೊಂದು ಸ್ಥಳೀಯ ಮಟ್ಟದ ಚುನಾವಣೆಯು ಕೂಡ ಇಲ್ಲಿ ಕಾರ್ಯಕರ್ತರಿಗೆ ಮತ್ತೆ ಎಲ್ಲರೂ ಕೂಡ ಪುಷ್ಟಿ ತುಂಬಂತೆ ಈ ಸಮಾವೇಶ ಆಗಬೇಕು ಅನ್ನುವಂತಹ ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ಭಾರತ್ ಜೋಡೋ ಒಂದು ಸಭಾಂಗಣದಲ್ಲಿ ಕೂಡ ಒಂದು ಸಭೆ ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರುವಂತದ್ದು. ಅದರಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದ ಸುರ್ಜೇವಾಲಾ ಅವರು ಮತ್ತೆ CM ಸಿದ್ದರಾಮಯ್ಯ ಅವರು ಮತ್ತೆ ಸಂಸದರು, ಶಾಸಕರು, ಸಚಿವರು ಮತ್ತೆ KPCC ಪದಾಧಿಕಾರಿಗಳು
ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸುವಂಥದ್ದು. ಅದಾದ ಬಳಿಕ ಮಧ್ಯಾಹ್ನ ಕೂಡ ಕೆಪಿಸಿಸಿಯ ಪದಾಧಿಕಾರಿಗಳ ಜೊತೆ DCM DK ಶಿವಕುಮಾರ್ ಕೂಡ ಸಭೆ ಇರುವಂಥದ್ದು. ಅದಾದ ಬಳಿಕ ಮತ್ತೆ ಸಂಜೆ 6 ಗಂಟೆಗೆ CLP ಸಭೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಇವತ್ತಿನ ಒಂದು ಸಭೆಗಳೇನಿದಾವೆ ಪ್ರಮುಖವಾಗಿರ್ತದೆ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಮಟ್ಟಿಗೆ ಸಭೆ ಕೂಡ ಅಂತ ಕೂಡ ಕರಿಬಹುದು. ಯಾಕಂತಂದ್ರೆ ಒಂದ್ ಕಡೆ ಪವರ್ ಶೇರಿಂಗ್ ಅಂತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತ ಸುರ್ಜೇವಾಲಾ ಅವರ ಜೊತೆ ಕೂಡ ಚರ್ಚೆ ನಡೆಸುವಂಥದ್ದು. ಕೆಲವು ಸಚಿವರು ಕೂಡ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, CM ಸ್ಥಾನ ಬದಲಾವಣೆ ಆಗುತ್ತೆ ಅಥವಾ CM ನಾವು ಕೂಡ CM ಆಕಾಂಕ್ಷಿ ಅನ್ನುವಂಥದ್ದನ್ನ ಅವ್ರದೇ ಆಗಿರ್ತಕ್ಕಂಥ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅವು ಎಲ್ಲವೂ ಕೂಡ ಇವತ್ತಿನ CLP ಸಭೆಯಲ್ಲೂ ಕೂಡ ಚರ್ಚೆ ಆಗುವಂಥದ್ದು. ಮತ್ತೆ ಈಗಾಗಲೇ ಒಂದಿಷ್ಟು ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ನಡೆದಿದೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಸದ್ದು ಮಾಡ್ತಾ ಇದೆ. ಅವ್ರದೇ ಆಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದ್ ಕಡೆ ಬಣಗಳ ಸೃಷ್ಟಿ ಮತ್ತೆ ಅಸಮಾಧಾನ ಇವೆಲ್ಲವೂ ಕೂಡ ಭುಗಿಲೆದ್ದಿರ್ತಕ್ಕಂಥದ್ದು. ಅದಕ್ಕೆಲ್ಲವುದಕ್ಕೂ ಕೂಡ ಬ್ರೇಕ್ ಹಾಕುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಇವತ್ತು ರಾಜ್ಯಕ್ಕೆ ಕೂಡ ಆಗಮಿಸಿರ್ತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂಥ ಕೆಲವು ಪ್ರತ್ಯೇಕ ಸಭೆಗಳನ್ನು ಕೂಡ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗೆ ಇವರ ಒಂದು ಏನು ಅಧಿಕಾರ ಒಂದ್ ಕಡೆ ಮಾತುಕತೆ ಆಗಿದೆ, ಇಂತಿಷ್ಟು ಅಂತಕ್ಕಂಥದ್ದು ಆಗಿರ್ಬೋದು, ಮತ್ತೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರ್ಬೋದು, ಕೆಲವೊಂದಿಷ್ಟು ನಾಯಕರಿಗೆ ವಿವಾದಾತ್ಮಕವಾಗಿ ಹೇಳಿಕೆ ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕ್ಲಿಕ್ಕೆ ಇವತ್ತು ಹೈಕಮಾಂಡ್ ನಾಯಕರು ಸುರ್ಜೇವಾಲಾ ಅವರನ್ನ ರಾಜ್ಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಸಭೆಯಲ್ಲೂ ಕೂಡ ಸುರ್ಜೇವಾಲಾ ಅವರು ಭಾಗವಹಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ನಾಳೆ ಸಂಕ್ರಾಂತಿ ಇದೆ, ಮುನ್ನ ದಿನ ಸರಣಿ ಮೀಟಿಂಗ್ ಕೂಡ ಇದೆ. ಸೊ ನೋಡೋಣ ಮೀಟಿಂಗ್ ಅಲ್ಲಿ ಏನು ನಿರ್ಧಾರವಾಗುತ್ತೆ, ಸಾರಥಿ ಬಗ್ಗೆ ಏನಾದ್ರು ಡಿಸ್ಕಸ್ ಆಗತ್ತಾ ಏನು ಅಂತ. ಯಾಕಂದ್ರೆ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬಂದಿರೋದ್ರಿಂದ ಸೊ ಸಾಕಷ್ಟು ಬೆಳವಣಿಗೆಯ ದಿನ ಇವತ್ತು ಕಾಂಗ್ರೆಸ್ ನಲ್ಲಿ ಅಂತಾನೆ ಹೇಳ್ಬೋದು. ಮತ್ತಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಚಿಕ್ಕ ವಿರಾಮದ.